ಆಟೋದೊಳಗೆ ಮನಿ ಶಾಪಿಂಗ್ ಮಾಲ್ ಬೆಂಗಳೂರು ಚಾಲಕನ ತಲೆಗೆ ಭೇಷಿಂದ ಪ್ರಯಾಣಿಕರು. ಬಿಸಿನೆಸ್ ಮೈಂಡ್ ಇರುವ ವ್ಯಕ್ತಿಗಳು ಹೇಗಾದ್ರೂ ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಲು ಸೂಕ್ತವಾದ ಮಾರ್ಗಗಳನ್ನ ಹುಡುಕುತ್ತಾರೆ. ಯಾರಿಗೂ ಹೊಳೆಯದ್ದು ಅಂತವರಿಗೆ ಒಳಿಯುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಬೆಂಗಳೂರಿನ ಈ ಆಟೋ. ಜಾಲತಾಣದಲ್ಲಿ ವೈರಲ್ ಆಗ್ತಿರೋ ಈ ಆಟೋದ ಒಳಗೆ ಮಿನಿ ಶಾಪಿಂಗ್ ಮಾಲ್ ಇರೋದನ್ನ ನೋಡಬಹುದು. ಇದನ್ನು ಪಕ್ಕದಲ್ಲಿಯೇ ಹೋಗುತ್ತಿದ್ದ ಸವಾರನೊಬ್ಬ ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡಿದ್ದಾನೆ. ಆಟೋದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ತಮ್ಮ ಪ್ರಯಾಣದ ಸಮಯದಲ್ಲಿ ಆಭರಣಗಳನ್ನ ಖರೀದಿ ಮಾಡಲು ಅನುಕೂಲ ಆಗುವಂತೆ ಇಲ್ಲಿ ವಿವಿಧ ಆಭರಣಗಳನ್ನ ಇಡಲಾಗಿದೆ. ಟ್ರಾಫಿಕ್ ನಲ್ಲಿ ಕಾಯುತ್ತಿರುವಾಗ ಅಥವಾ ನಗರದ ಮೂಲಕ ಪ್ರಯಾಣಿಸುತ್ತಿರುವಾಗ ಗ್ರಾಹಕರು ಈ ಆಟೋದೊಳಗೆ ಇಟ್ಟಿರುವ ಈ ಆಭರಣಗಳನ್ನು ಖರೀದಿಸುವ ಆಯ್ಕೆಯನ್ನ ಹೊಂದಿದ್ದಾರೆ. ಇದು ಬೆಂಗಳೂರಿನ ಉದ್ಯಮಶೀಲನ ಮನೋಭಾವವನ್ನ ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತದೆ ಎಂದು ನೆಟ್ಟಿಗರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಇಂಥ ವ್ಯಕ್ತಿಗಳು ಯಾವಾಗಲೂ ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸಲು ನವೀನ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಅದು ಈ ರೀತಿಯಾಗಿ ವಿಭಿನ್ನವಾಗಿ ಯೋಚಿಸಿರುವುದು ಶ್ಲಾಘನಾರ್ಹ ಎನ್ನುತ್ತಿದ್ದಾರೆ. ಆಟೋ 3 ಚಕ್ರಗಳ ಮೇಲೆ ಮಿನಿ ಶಾಪಿಂಗ್ ಮಾಲ್ ನಂತೆ ಕಾಣೋದ್ರಿಂದ ಅನೇಕ ಜನರು ಅಚ್ಚರಿಗೊಳಿಸಿದೆ. ತಂತ್ರಜ್ಞಾನದ ಸ್ಮಾರ್ಟ್ ಆಪ್ಗಳಿಂದ ಸೃಜನಶೀಲ ಬೀದಿ ಮಟ್ಟದ ವ್ಯಾಪಾರ ಕಲ್ಪನೆಗಳವರೆಗೆ ಬೆಂಗಳೂರು ತನ್ನ ವಿಶಿಷ್ಟ ನಾವೀನ್ಯತೆಗಳಿಗೆ ಹೆಸರುವಾಸಿಯಾಗಿದೆ. ಟ್ರಾಫಿಕ್ ಮತ್ತು ಸೃಜನಶೀಲತೆ ಎರಡನ್ನೂ ಹೆಸರುವಾಸಿಯಾದ ಬೆಂಗಳೂರಿನಲ್ಲಿ ಈ ಆಟೋ ಚಾಲಕ ಆಟೋ ಒಳಗೆ ಪ್ರಯಾಣಿಕರ ಆಭರಣ ಅಂಗಡಿಯನ್ನು ರಚಿಸುವ ಮೂಲಕ ಅನುಕೂಲತೆ ಮತ್ತು ವ್ಯವಹಾರವನ್ನ ಸಂಪೂರ್ಣವಾಗಿ ವಿಭಿನ್ನ ರೀತಿಯಲ್ಲಿ ಸಂಯೋಜಿಸುವಲ್ಲಿ ಯಶಸ್ವಿಯಾಗಿರುವುದಕ್ಕೆ ಭೇಷ್ ಎಂದಿದ್ದಾರೆ.